ಶಾಸಕ ಭೈರತಿ ಬಸವರಾಜ್ಗೆ ಶಾಕ್ ಮೇಲೆ ಶಾಕ್ ಎದುರು ಆಗ್ತಾ ಇದೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಜಾಮೀನು ಅರ್ಜಿ ವಜಾ ಮಾಡಲಾಗಿದೆ. ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ಸುನಿಲ್ ದತ್ ಯಾದವ್ ಪೀಠ ಈ ಒಂದು ಆದೇಶವನ್ನ ಹೊರಡಿಸಿದೆ. ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂತಹ ಮಾಜಿ ಸಚಿವ ಭೈರತಿ ಬಸವರಾಜ್ ಅವರಿಗೆ ಹೈಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಭಾರೀ ಮುಖಭಂಗವಾಗಿದೆ. ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಸಲ್ಲಿಕೆ ಮಾಡಿದಂತಹ ಈ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಈ ಪ್ರಕರಣದಲ್ಲಿ ಎಫ್ಐ ಆಗಿರುವಂತಹ ಮಾಜಿ ಸಚಿವ ಭೈರತಿ ಬಸವರಾಜ್ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇರುವಂತಹ ಸಿಐಡಿ ಅಧಿಕಾರಿಗಳು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭೈರತಿ ಬಸವರಾಜ್ ಅವರ ಬಂಧನ ಆಗುವ ಸಾಧ್ಯತೆ ಇದೆ. ಭೈರತಿ ಬಸವರಾಜ್ ಬಂಧನಕ್ಕೆ ಸಿಐಡಿ ಅಧಿಕಾರಿಗಳು ಬಲೆ ಬೀಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅವರೆಲ್ಲೂ ಕೂಡ ಕಾಣ ಸಿಕ್ಕಿಲ್ಲ. ಇಲ್ಲಿವರೆಗೂ ಕೂಡ ಅವರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಯಾವುದೇ ರೀತಿಯಾದಂತಹ ಅಪ್ಡೇಟ್ಸ್ ಇಲ್ಲ. ಇವತ್ತು ಈ ತೀರ್ಪು ಬಂದ ಬೆನ್ನಲ್ಲೇ ಎಲ್ಲಿ ಹೋಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಕುರಿತು ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಶುರು ಮಾಡುವಂತಹ ಸಾಧ್ಯತೆಗಳಿದೆ. ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿದ್ದಂತಹ ಈ ಏಕಸದಸ್ಯ ಪೀಠ ಅರ್ಜಿಯ ವಿಚಾರಣೆಯನ್ನು ನಡೆಸಿ ಜಾಮೀನು ನೀಡೋದಕ್ಕೆ ಇದೀಗ ನಿರಾಕರಣೆಯನ್ನ ತೋರಿ ಆದೇಶವನ್ನ ಹೊರಡಿಸಿದೆ. ಹಲವು ವರ್ಷಗಳ ಹಿಂದೆ ನಡೆದಿರುವಂತಹ ಈ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರ ಹೆಸರು ಕೂಡ ಇತ್ತು. ಎಫ್ಐ ಆರೋಪಿ ಕೂಡ ಹೌದು. ಸೊ ಹಾಗಾಗಿ ಇದೀಗ ಅವರನ್ನ ಹುಡುಕಾಟವನ್ನ ಮಾಡಬೇಕಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅವರ ಬಂಧನ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಬಂಧನ ಆಗ್ತಾರಾ ಅಥವಾ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರಾ? ಸುಪ್ರೀಂ ಕೋರ್ಟ್ ಮೊರೆ ಹೋದ ನಂತರ ಅಲ್ಲಿ ಜಾಮೀನು ಅರ್ಜಿ ಏನಾದರೂ ವಿಚಾರಣೆಗೆ ಬಂದು ಅಲ್ಲಿ ಜಾಮೀನು ಸಿಕ್ಕಿದ್ರೆ ಫ್ರೀ ಆಗ್ತಾರೆ, ಇಲ್ವಾ ಸುಪ್ರೀಂ ಕೋರ್ಟ್ನಲ್ಲೂ ಹಿನ್ನಡೆಯಾದರೆ ಅವರ ಬಂಧನ ಆಗುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಪ್ರಕರಣದ ತೀವ್ರತೆ ಮತ್ತು ಸಾಕ್ಷ್ಯಾಧಾರಗಳನ್ನು ಗಮನಿಸಿರುವಂತಹ ನ್ಯಾಯಾಲಯ ಈ ಒಂದು ಹಂತದಲ್ಲಿ ನಿರೀಕ್ಷಣಾ ಜಾಮೀನು ನೀಡೋದು ಸೂಕ್ತ ಅಲ್ಲ ಅನ್ನುವಂತಹ ಅಭಿಪ್ರಾಯಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇದೀಗ ಜಾಮೀನು ಅರ್ಜಿಯನ್ನ ವಜಾ ಮಾಡಲಾಗಿದೆ. ಭೈರತಿ ಬಸವರಾಜ್ ಅವರಿಗೆ ಬಂಧನದ ಭೀತಿ ಎದುರಾಗಿದೆ. ತನಿಖಾಧಿಕಾರಿಗಳು ವಿಚಾರಣೆಗೆ ಒಳಪಡಿಸುವ ಅಥವಾ ಬಂಧಿಸುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ ಸಿಗ್ತಾ ಇದೆ. ಸದ್ಯಕ್ಕೆ ಕಾನೂನುಬದ್ಧವಾಗಿ ಅವರೇ ಬಂದು ಸರೆಂಡರ್ ಆಗ್ತಾರಾ ಇಲ್ವಾ, ಕಾನೂನನ್ನ ಮೀರಿ ಅವರು ಮತ್ತೆ ಈ ಬಚ್ಚಿಟ್ಕೊಂಡು ಆಟ ಆಡುವಂತಹ ಕೆಲಸವನ್ನ ಮಾಡ್ತಾರಾ ಗೊತ್ತಿಲ್ಲ. ಕಾದ್ ನೋಡಬೇಕು ಮಾಜಿ ಸಚಿವರು ಏನು ಮಾಡ್ತಾರೆ, ಮತ್ತೆ ಮುಂದಿನ ನಡೆ ಏನು ಅವರದ್ದು ಅನ್ನುವಂತಹ ಕುತೂಹಲ ಕಾಡ್ತಾ ಇದೆ. ಬಂಧನದ ಭೀತಿ ಮತ್ತೆ ಮುಂದಿನ ಹಾದಿ ಏನು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ನಿರೀಕ್ಷಣಾ ಜಾಮೀನು ವಜಾಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಭೈರತಿ ಬಸವರಾಜ್ ಅವರಿಗೆ ಈಗ ಬಂಧನದ ಭೀತಿ ಎದುರಾಗಿದೆ. ಪೊಲೀಸರು ಅವರನ್ನ ಯಾವಾಗ ಬೇಕಾದರೂ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಸಿದ್ಧತೆಗಳನ್ನು ಕೂಡ ಸಿಐಡಿ ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಭೈರತಿ ಬಸವರಾಜ್ ಅವರ ಕಾನೂನು ತಂಡದ ಮುಂದಿನ ಹಾದಿ ಏನು, ಯಾವ ರೀತಿಯಾದಂತಹ ಆಯ್ಕೆಗಳಿದೆ ಅವರಿಗೆ? ಒಂದು, ಸುಪ್ರೀಂ ಕೋರ್ಟ್ ಮೆಟ್ಲೇರಬೇಕು. ಸೊ ಈಗ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾಗೊಂಡಿದೆ. ಸೊ ಬಂಧನದ ಭೀತಿ ಕಾಡ್ತಾ ಇದೆ. ನೆಕ್ಸ್ಟ್ ಇರೋದು ಆಪ್ಷನ್ ಒಂದೇ ಅಲ್ವಾ, ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕು. ಸೊ ಅದರ ಒಂದು ಆಧಾರದ ಮೇಲೆಗೆ ಬಚ್ಚಿಟ್ಕೊಳ್ಳುವಂತಹ ಕೆಲಸಗಳು ಮಾಡ್ತಾರಾ ಅಥವಾ ಅಧಿಕಾರಿಗಳು ತನಿಖೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಮತ್ತೆ ಅವರು ಕರೆದಾಗ ಬರುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಮಾಜಿ ಸಚಿವ ಕೆಆರ್ಪುರಂನ ಶಾಸಕ ಭೈರತಿ ಬಸವರಾಜ್ಗೆ ಹೈಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ SK ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್. ಸದ್ಯಕ್ಕೆ ಭೈರತಿ ಬಸವರಾಜ್ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈಗ ಭೈರತಿ ಬಸವರಾಜ್ ಅವರ ಈ ಅರ್ಜಿ ಏನು ಬೇಲ್ ಅರ್ಜಿ ಇತ್ತು ಅದು ಕ್ಯಾನ್ಸಲ್ ಆಗಿದೆ. ಬಂಧನ ಮಾಡುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ? ರಮ್ಯಾ, ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಿರೀಕ್ಷಣಾ ಜಾಮೀನು ಕೋರಿ ಪದೇ ಅರ್ಜಿ ಸಲ್ಲಿಸ್ತಾ ಇರ್ತಕ್ಕಂಥ ಶಾಸಕ ಭೈರತಿ ಬಸವರಾಜ್ಗೆ ಭಾರಿ ಹಿನ್ನಡೆ ಆಗ್ತಾ ಇದೆ. ಈ ಹಿಂದೆ 2025 ಆಗಸ್ಟ್ ತಿಂಗಳಲ್ಲಿ ಏನು ಅವರ ವಿರುದ್ಧ ಸಿಐಡಿ ಅಧಿಕಾರಿಗಳು ಸಲ್ಲಿಸಿದಂಥ ಕೋಕಾ ಆಕ್ಟ್ ಏನೋ ಒಂದು ಸೇರ್ಪಡೆಯನ್ನು ಮಾಡಿದರು. ಆ ಒಂದು ಪ್ರಕ್ರಿಯೆಯನ್ನು ರದ್ದುಗೊಳಿಸಿ ಏನು ನಿರೀಕ್ಷಣಾ ಜಾಮೀನು ಪ್ರಕ್ರಿಯೆಯನ್ನು ನೀವು ವಿಚಾರಣಾ ನ್ಯಾಯಾಲಯದಲ್ಲಿ ಕಂಟಿನ್ಯೂ ಮಾಡಿ ಅಂತಕ್ಕಂಥ ಒಂದು ಸೂಚನೆಯನ್ನು ಹೈಕೋರ್ಟ್ ಸಹ ಕೊಟ್ಟಿತ್ತು.
ಆದೇಶ ಬಂದ ಮರುದಿನವೇ ವಿಚಾರಣಾ ನ್ಯಾಯಾಲಯ ಅಂದರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಸಲ್ಲಿಸಿದಂಥ ಬೈರ್ತಿ ಬಸವರಾಜ್ಗೆ ಅಲ್ಲೂ ಸಹ ಹಿನ್ನಡೆಯಾಗಿತ್ತು. ಅಲ್ಲಿ ನಡೆಸಿದಂಥ CID ಪರ ವಕೀಲರು ಏನು ಒಂದು ವಾದವನ್ನು ಮಂಡಿಸಿದರು. ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂಥ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಹ ವಜಾ ಮಾಡಲಾಗಿತ್ತು. ಬಳಿಕ ಅವರಿಗೆ ಇದ್ದಂಥ ಮುಂದಿನ ಹಾದಿ ಹೈಕೋರ್ಟ್ನಲ್ಲಿ ಮತ್ತೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು. ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. ಇಲ್ಲಿ ನ್ಯಾಯಮೂರ್ತಿಗಳಾದಂಥ ಸುನಿಲ್ ದತ್ ಯಾದವ್ ಅವರ ಪೀಠದಲ್ಲಿ ವಿಚಾರಣೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಏನು ಬೈರ್ತಿ ಬಸವರಾಜ್ ಅವರ ಪರ ಹಿರಿಯ ವಕೀಲರಾದಂಥ ಸಂದೇಶ್ ಚೌಟ ಅವರು ಆ ವಾದವನ್ನು ಮಂಡಿಸಿದ್ರು. ಇಲ್ಲಿ 5ನೇ ಆರೋಪಿಯಾಗಿ ಬೈರ್ತಿ ಬಸವರಾಜ್ ಅವರನ್ನ ಉಲ್ಲೇಖ ಮಾಡಲಾಗಿದೆ. ಆದರೆ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ತಮ್ಮ ಕಕ್ಷಿದಾರರ ಯಾವುದೇ ಪಾತ್ರ ಇಲ್ಲ, ಜೊತೆಗೆ ಆರೋಪಿಗಳಿಗೂ ಮತ್ತು ನಮ್ಮ ಕಕ್ಷಿದಾರರಾದಂಥ ಬೈರ್ತಿ ಬಸವರಾಜ್ಗೆ ಯಾವ ರೀತಿಯ ಸಂಬಂಧ ಇಲ್ಲ ಅಂತಕ್ಕಂಥ ಒಂದು ವಾದವನ್ನು ಮಂಡಿಸಿದ್ರು. ಜೊತೆಗೆ CID ಅಧಿಕಾರಿಗಳು ಇಲ್ಲಿಯವರೆಗೂ ಯಾವುದೇ ರೀತಿಯಾದಂಥ ನೋಟಿಸನ್ನು ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸನ್ನು ಸಹ ಕೊಟ್ಟಿಲ್ಲ ಅಂತಕ್ಕಂಥ ಅಂಶಗಳನ್ನು ಕೋರ್ಟ್ನ ಗಮನಕ್ಕೆ ತಂದಿದ್ರು. ಮತ್ತೊಂದು ಕಡೆ CID ಪರ ವಾದ ಮಂಡಿಸಿದಂಥ ವಕೀಲರಾದ SPP ಆದಂಥ ಜಗದೀಶ್ ಅವರು ಈ ಹಿಂದೆ ಭಾರತೀನಗರ ಪೊಲೀಸ್ ಠಾಣೆಗೆ ಬೈರ್ತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾದಾಗ ಕೆಲವೊಂದು ಸುಳ್ಳುಗಳನ್ನು ಹೇಳಿದ್ದಾರೆ. ಪ್ರಮುಖ ಆರೋಪಿ ಜಗದೀಶ್ ಜೊತೆ ಸಂಪರ್ಕದಲ್ಲಿದ್ದಾರೆ, ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ, ಏನು ಕುಂಭಮೇಳಕ್ಕೂ ಸಹ ಇವರು ಒಟ್ಟಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೋರ್ಟ್ನ ಗಮನಕ್ಕೆ ತಂದು ಯಾವುದೇ ಕಾರಣಕ್ಕೂ ಅವರು ಸಲ್ಲಿಸಿರ್ತಕ್ಕಂಥ ನಿರೀಕ್ಷಣಾ ಜಾಮೀನು ಅರ್ಜಿನ ಪುರಸ್ಕರಿಸಬಾರದು, ವಜಾ ಮಾಡಬೇಕು, ನಾವು ಅವರನ್ನು ಬಂಧನ ಮಾಡಿ ವಿಚಾರಣೆಗೆ ಒಳಪಡಿಸುವಂಥ ಅವಶ್ಯಕತೆ ಇದೆ ಅಂತಕ್ಕಂಥ ಅಂಶಗಳನ್ನು ನ್ಯಾಯಮೂರ್ತಿ ಸುನಿಲ್ ದತ್ತ ಯಾದವ್ ಅವರ ಪೀಠದ ಮುಂದೆ ವಾದ ರೂಪದಲ್ಲಿ ಮಂಡಿಸಿದರು. ವಾದ ಮತ್ತು ಪ್ರತಿವಾದವನ್ನು ಆಲಿಸಿರ್ತಕ್ಕಂಥ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದಂಥ ಸುನಿಲ್ ದತ್ ಯಾದವ್ ಅವರು ಇವತ್ತು ಬೈರ್ತಿ ಬಸವರಾಜ್ ಅವರು ಸಲ್ಲಿಸಿದಂಥ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ವಜಾ ಮಾಡಲಾಗಿದೆ. ಈ ಆದೇಶದಿಂದಾಗಿ ಇಲ್ಲಿ ಮತ್ತೊಂದು ಕಡೆ ಏನು CID ಅಧಿಕಾರಿಗಳು ಅಲರ್ಟ್ ಆಗಬೇಕು. ಯಾಕಂದರೆ ಈ ಹಿಂದೆನೂ ಸಹ ವಜಾ ಆಗಿದ್ದಂಥ ಸಂದರ್ಭದಲ್ಲಿ ಅವರ ಬಂಧನಕ್ಕಾಗಿ ತೀವ್ರ ಹುಡುಕಾಟವನ್ನು ಸಹ ಮಾಡಿದರು. ಈಗ ಆವತ್ತು ಏನು ಹುಡುಕಾಟ ಶುರು ಮಾಡಿದ್ರು ಅಂದಿನಿಂದ ಬೈರ್ತಿ ಬಸವರಾಜು ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ಅಜ್ಞಾತ ಸ್ಥಳದಲ್ಲಿ ಇದ್ಕೊಂಡೆ ಅವರು ಕಾನೂನು ಹೋರಾಟವನ್ನು ಮುಂದುವರಿಸಿದ್ದಾರೆ. ಜೊತೆಗೆ ಏನು ಕಳೆದ ವಾರ ನಡೆದಂಥ ಒಂದು ವಿಧಾನಸಭೆ ಅಧಿವೇಶನಕ್ಕೂ ಸಹ ಬೈರ್ತಿ ಬಸವರಾಜ್ ಅವರು ಬಂದಿಲ್ಲ. ಹೀಗಾಗಿ ಅಜ್ಞಾತ ಸ್ಥಳದಲ್ಲೇ ಒಂದು ಕಾನೂನು ಹೋರಾಟವನ್ನು ನಡೆಸ್ತಾ ಇದ್ದಂಥ ಶಾಸಕ ಬೈರ್ತಿ ಬಸವರಾಜ್ ಅವರಿಗೆ ಈಗ ಹೈಕೋರ್ಟ್ನಲ್ಲಿ ಏನು ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ, ಹಾಗಾಗಿ ಭಾರಿ ಹಿನ್ನಡೆಯಾಗಿದೆ. ಅವರಿಗೆ ಇರ್ತಕ್ಕಂಥ ಮುಂದಿನ ಹಾದಿ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಈ ಒಂದು ಆದೇಶವನ್ನು ಪ್ರಶ್ನಿಸಬೇಕು, ಇಲ್ಲಾಂದರೆ ಅಲ್ಲೇ ಒಂದು ಬೇಲ್ ಅರ್ಜಿ ಅಪ್ಲಿಕೇಶನನ್ನು ಹಾಕಬೇಕು ಆದಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಹೈಕೋರ್ಟ್ನ ಆದೇಶ ಪ್ರತಿ ಕೈಗೆ ಸಿಕ್ಕದಂಥ ಸಂದರ್ಭದಲ್ಲೇ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನೆಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಬೇಕು ಅದನ್ನು ನಡೆಸ್ತಾರೆ. ಮತ್ತೊಂದು ಕಡೆ CID ಅಧಿಕಾರಿಗಳು ಯಾವಾಗ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈ ಆದೇಶದಿಂದಾಗಿ ಮತ್ತಷ್ಟು ಅವರ ಒಂದು ಕಾರ್ಯಾಚರಣೆ ಚುರುಕುಗೊಳಿಸುವಂಥ ಕೆಲಸ ಮಾಡಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ರಮ್ಯಾ.